ಚಿಂತಾಮಣಿ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ ಹಾಗೂ ತಾಲೂಕು ಆಡಳಿತದಿಂದ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಹಾಗೂ ಭ್ರಷ್ಟಾಚಾರ ನಿಷೇಧಿಸುವ ಕುರಿತು ಸಾರ್ವಜನಿಕರಿಗೆ ಕಾನೂನು ಅರಿವು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಪಿಎಂ ಪ್ರಕಾಶ್ ಮಾತನಾಡಿ, ಲೋಕಾಯುಕ್ತ ಸ್ವತಂತ್ರ ಸಂಸ್ಥೆಯಾಗಿದ್ದು ರಾಜ್ಯಪಾಲರು, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಸೇರಿ ಲೋಕಾಯುಕ್ತ ಸಂಸ್ಥೆ ಸ್ಥಾಪಿಸಿದ್ದಾರೆ ಎಂದರು. ಲೋಕಾಯುಕ್ತದಲ್ಲಿ ದಕ್ಷ ಪೊಲೀಸ್ ಅಧಿಕಾರಿಗಳನ್ನ ನೇಮಿಸಲಾಗುತ್ತದೆ. ಅವರು ಸಾರ್ವಜನಿಕರಿಂದ ಬರುವ ದೂರು ಸ್ವೀಕರಿಸಿ ನಿಷ್ಪಕ್ಷಪಾತವಾಗಿ ಆಲಿಸಿ ಸ್ವತಂತ್ರವಾಗಿ ಜೀವನ ನಿರ್ವಹಿಸಲು ನ್ಯಾಯ ದೊರಕಿಸುತ್ತಾರೆ ಎಂದರು. ಹಾಗೆ ಸಾರ್ವಜನಿಕ ಆಡಳಿತದ ಅಡಿಯಲ್ಲಿ ಸಾರ್ವಜನಿಕರು ಲೋಕಾಯುಕ್ತ ಸಂಸ್ಥೆಗೆ ದೂರು ಸಲ್ಲಿಸಿ ತಮಗೆ ಆಗುತ್ತಿರುವ ಅನ್ಯಾಯ ಸರಿಪಡಿಸಿಕೊಳ್ಳುವಂತೆ ಕಿವಿಮಾತು ಹೇಳಿದರು. ಲೋಕಾಯುಕ್ತ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಯಾವ ರೀತಿ ಜನಸಾಮಾನ್ಯರು ತಮಗಾದಂತಹ ತೊಂದರೆಗಳಿಗೆ ದೂರನ್ನ ಸಲ್ಲಿಸಬಹುದು, ಇದರ ಬಗ್ಗೆ ಅರಿವು ಮೂಡಿಸಿ ಅಂತ ಹೇಳಿ ನಿರ್ದೇಶನ ನೀಡಿದ ಮೇರೆಗೆ ಈ ಒಂದು ಕಾರ್ಯಕ್ರಮನ ಈ ಒಂದು ತಾಲೂಕು ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ. ಮೊದಲನೇದಾಗಿ ಲೋಕಾಯುಕ್ತ ಅಂದ್ರೆ ಎಲ್ಲರಿಗೂ ಅದೊಂದು ಸರ್ಕಾರದ ಒಂದು ಪ್ರಾಯೋಜಿತ ಸಂಸ್ಥೆ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಇದು ತಪ್ಪು. ಲೋಕಾಯುಕ್ತ ಒಂದು ಸ್ವತಂತ್ರ ಸಂಸ್ಥೆ. ಇದು ಸರ್ಕಾರದಿಂದ ನೇಮಕ ಆಗೋದಿಲ್ಲ. ಇದನ್ನ ರಾಜ್ಯಪಾಲರು ಒಂದು ಸಮಿತಿಯ ಒಂದು ನಿರ್ದೇಶನದ ಮೇರೆಗೆ ಆಯ್ಕೆ ಮಾಡ್ತಾರೆ. ಈ ಒಂದು ಸಮಿತಿಯಲ್ಲಿ ಮುಖ್ಯ ಅಧ್ಯಕ್ಷರಾಗಿ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಇರ್ತಾರೆ. ಅವರ ಒಂದು ಶಿಫಾರಸಿನ ಮೇರೆಗೆ ಲೋಕಾಯುಕ್ತರನ್ನ ಉಪ ಲೋಕಾಯುಕ್ತರನ್ನ ನೇಮಕ ಮಾಡ್ತಾರೆ. ಉಪತಹಸೀಲ್ದಾರ್ ರಾಜೇಂದ್ರ ಪ್ರಸಾದ್, ವಕೀಲರ ಸಂಘದ ಅಧ್ಯಕ್ಷ ಬಿ ಶ್ರೀನಿವಾಸ್, ಉಪಾಧ್ಯಕ್ಷ ಜಿ ಶಿವಾನಂದ, ಹಿರಿಯ ವಕೀಲ ಆರ್ ಚಂದ್ರಶೇಖರ್, ಎಚ್ ಕೆ ಮಂಜುನಾಥ್, ಹರೀಶ್, ಖಜಾಂಚಿ ಚೌಡಪ್ಪ, ಕಾರ್ಯದರ್ಶಿ ಆರ್ ಶ್ರೀನಾಥ್, ಶಂಕರ್, ಎಂ ರಾಮಚಂದ್ರಪ್ಪ ಇದ್ರ. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ.